ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ನಿನ್ನೆ ನಾವು ಸುಮಾರು 10ನೆಯ ಎಪಿಸೋಡ್ವರೆಗೆ, ಅಂದರೆ 201ನೆಯ ಪ್ರಶ್ನೆಯವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 11ನೇ ಎಪಿಸೋಡು ಪ್ರಾರಂಭಗೊಳ್ಳುತ್ತಾ ಇದೆ. 202ನೇ ಪ್ರಶ್ನೆಯಿಂದ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಗೋಪಾಲಕರು ಯಾವ ಯಾಗದ ತಯಾರಿ ನಡೆಸಿದ್ದರು? ಗೋಪಾಲಕರು ಇಂದ್ರಯಾಗದ ತಯಾರಿ ನಡೆಸಿದ್ದರು. ನಂದಗೋಪನು ಏಕ ಇಂದ್ರಯಾಗವನ್ನು ಕೈಗೊಂಡನು. ಇಂದ್ರ ಮಳೆಯ ದೇವತೆ. ಮಳೆ ಬೆಳೆಗಾಗಿ ಅವನನ್ನು ಆರಾಧಿಸುವುದು ವಾಡಿಕೆ. ಎಲ್ಲರೂ ಕೂಡ ಮಳೆ ಬೇಕು, ಮಳೆ ಇದ್ರೇ ಜನರ ಬದುಕು. ನಾವು ಕೂಡ ಇಂದ್ರಯಾಗ ಕೈಗೊಂಡುದು ಕೂಡ ಈ ಕಾರಣಕ್ಕಾಗಿ ಎಂದು ನಂದಗೋಪನು ಕೃಷ್ಣನಿಗೆ ಹೇಳಿದನು. ಅವರು ವರ್ಷ ಮಾಡ್ತಿದ್ರು ಇಂದ್ರಯಾಗ. ಯಾಕಂದರೆ ಗೊಲ್ಲರು, ಗೋಪಾಲಕರು ಮಳೆ ಬೆಳೆ, ಹುಲ್ಲು, ನೀರು ಇವೆಲ್ಲ ಬೇಕಲ್ವ ಹಸುಗಳಿಗೆ. ಅದಕ್ಕಾಗಿ ಆ ಕಾರ್ಯವನ್ನು ಮಾಡ್ತಾಯಿದ್ರು. ಕೃಷ್ಣನು ಏನೆಂದು ಪ್ರತಿಕ್ರಿಯಿಸಿದನು? ಇಂದ್ರಯಾಗ ಮಾಡುವುದು ಬೇಡ. ಇಂದ್ರನಿಂದ ನಮಗೇನಾಗಬೇಕಾಗಿದೆ? ಈ ಇಂದ್ರಯಾಗ ಪೂಜೆಯ ಬದಲಾಗಿ ಗೋವರ್ಧನ ಗಿರಿಯ ಪೂಜೆಯನ್ನೇ ಮಾಡೋಣ. ಅಲ್ಲಿರ್ತಕ್ಕಂಥ ಹುಲ್ಲುಗಾವಲು, ಸುತ್ತಲಿರ್ತಕ್ಕಂಥ ನೀರಿನ ಸಂಗ್ರಹ ಎಲ್ಲ ನಮಗೆ ಅನುಕೂಲ ಆಗ್ತದೆ. ಆ ಗೋವರ್ಧನಗಿರಿ ನಮ್ಮನ್ನು ಕಾಪಾಡ್ತದೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನು ಇಂದ್ರಯಾಗ ಬೇಡ ಎಂದುದು ಏಕೆ? ಕೃಷ್ಣ ಹೇಳಿಬಿಟ್ಟ ಇಂದ್ರಯಾಗ ಬೇಡ ಅಂತ. ಯಾಕೆ? ಏನು ಕಾರಣ? ಇಂದ್ರನು ಅಸುರಾವೇಶದಿಂದ ಸಾಮಾನ್ಯ ಮಾನವ ಎಂದು ಭಾವಿಸಿದನು. ಇಂದ್ರ ಒಂದು ಸಣ್ಣ ತಪ್ಪನ್ನು ಮಾಡಿದ್ದ. ಏನದು? ಕೃಷ್ಣ ಸಾಮಾನ್ಯ ಮಾನವ. ಇವನು ತಾತ್ಕಾಲಿಕವಾಗಿರ್ತಕ್ಕಂಥ ಅಸುರಾವೇಶ ಬರ್ತದೆ ದೇವತೆಗಳಲ್ಲಿ ಕೂಡ. ಅದಕ್ಕೆ ಉದಾಹರಣೆ ಇದು. ಅಸುರಾವೇಶದಿಂದ ಸಾಮಾನ್ಯ ಮಾನವ. ಈ ಅಸುರಾವೇಶವನ್ನು ಕಳೆದು ಇಂದ್ರನಿಗೆ ಅನುಗ್ರಹ ಮಾಡಬೇಕಾಗಿತ್ತು ಭಗವಂತನಿಗೆ. ಅಸುರಾವೇಶ ನಮ್ಮಲ್ಲಿಯೂ ಬರ್ತದೆ, ಸ್ವಲ್ಪ ಜಾಸ್ತಿನೇ ಇರ್ತದೆ. ದೇವತೆಗಳಲ್ಲಿ ಯಾವಾಗಲೂ ಒಮ್ಮೆ ಸ್ವಲ್ಪ ಬರ್ತಕ್ಕಂಥದ್ದು. ಭಗವಂತ ಆವಾಗ ತುಂಬ ಹೊತ್ತು ಇಡ್ಲಿಕ್ಕೆ ಅದನ್ನು ಬಿಡೋದಿಲ್ಲ. ಏನು ಬಂದಿರ್ತದೆ ಸ್ವಲ್ಪ ಆಗಿಂದಾಗಲೇ ಸ್ವಚ್ಛ ಮಾಡಿಬಿಡ್ತಾನೆ, ಅದನ್ನು ತೆಗೆದು ಹಾಕಿಬಿಡ್ತಾನೆ. ಅಸುರಾವೇಶ ಇದ್ದಷ್ಟು ಅಧಃಪತನ, ದುಃಖ, ಚಿಂತೆ, ಮತ್ತೇನೋ ಸಮಸ್ಯೆಗಳು ನಿರ್ಮಾಣ ಆಗಿಬಿಡ್ತದೆ. ದೇವತೆಗಳಿಗೆ ಒಂದು ಅವಕಾಶ ಮಾಡಿ ಕೊಡೋದಿಲ್ಲ. ಅಸುರಾವೇಶ ಆಕಸ್ಮಿಕವಾಗಿ ಬಂದಾಗ ಸ್ವಲ್ಪ ಹೊತ್ತು ಮಾತ್ರ ಮತ್ತೆ ಅದನ್ನು ತೆಗೆದು ಅವ್ರ ಮೊದಲು ಯಥಾಪ್ರಕಾರವಾಗಿ ಸ್ವಾಭಾವಿಕವಾದ ಜ್ಞಾನಭಕ್ತಿ ಗುಣಗಳು ಪ್ರಕಟವಾಗುವಂತೆ ಮಾಡಿಬಿಡ್ತಾನೆ. ಅದಕ್ಕಾಗಿ ಪ್ರಕೃತ ಈಗ ಇಂದ್ರನಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಅಸುರಾವೇಶ ಬಂದಿತ್ತು. ಆ ಅಸುರಾವೇಶವನ್ನು ಕಳಿಬೇಕು, ಅನುಗ್ರಹವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂದ್ರಯಾಗ ಬೇಡ ಅಂತ ಭಗವಂತ ಹೇಳಿದ. ಇದಕ್ಕೆ ಆಧಾರ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಬರತಕ್ಕಂಥದ್ದು. ಅದಕ್ಕೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ತಂತ್ರ ಭಾಗವತದ ಮಾತನ್ನು ನಮ್ಮ ಗಮನಕ್ಕೆ ತರ್ತಾ, ಸಚ ಬ್ರಾಹ್ಮಣ ಗಿರಿಯಾದಿ ನಾಮ ವಿಷ್ಣುರಜಃ ಪರಃ ಏತಸ್ಮಾತ್ ಕಾರಣಾತ್ ಕೃಷ್ಣ ಶಕ್ರಸ್ಯ ವಿಮದಾಯತು ಗಿರ್ಯಾದಿ ಸ್ಥಿತಮಾತ್ಮಾನಂ ಪೂಜಯಾಮಾಸ ಬಲ್ಲವೈಹಿ. ತಂತ್ರ ಭಾಗವತದ ಮಾತಿದು. ಹಾಗಾಗಿ ಪರ್ವತದಲ್ಲಿ ಒಂದು ರೂಪದಿಂದ ಭಗವಂತ ನೆಲೆಸಿದ್ದಾನೆ, ಅವನನ್ನೇ ಈಗ ಪೂಜೆ ಮಾಡೋಣ ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಭಗವಂತ ಇಂದ್ರಯಾಗ ಬೇಡ ಅಂತ ಹೇಳಿದ್ದಾನೆ. ಇಂದ್ರನಿಂದ ನಮಗೇನಾಗಬೇಕಾಗಿದೆ ಅಂತ ಅನ್ನೋ ಒಂದು ಮಾತನ್ನು ಕೃಷ್ಣ ಹೇಳಿದ ಅಂತ ಹಿಂದೆ ಬಂತು. ಈ ಮಾತಿನ ಅಭಿಪ್ರಾಯವೇನು? ಸಾಮಾನ್ಯವಾಗಿ ಜನರ ಮಾತಲ್ಲಿ ಮಾತು ಬರ್ತದೆ. ಮರಗಳು ಹಣ್ಣು ಬಿಡ್ತದೆ, ಸ್ವಭಾವ. ನೀರು ಹರಿತದೆ, ಸ್ವಭಾವ. ಸೂರ್ಯ ಬೆಳಗ್ತಾನೆ, ಸ್ವಭಾವ. ಪ್ರಕೃತಿಯ ಸ್ವಭಾವ, ನೇಚರ್ ಅಂತೆಲ್ಲ ಹೇಳ್ತಕ್ಕಂಥವ್ರು ಇದ್ದಾರೆ. ಅದರ ಮೂಲ ಅರ್ಥ ಬೇರೆ ಇದೆ. ಅದನ್ನು ವ್ಯಾಸರು ನಮ್ಮ ಗಮನಕ್ಕೆ, ಶ್ರೀಮದಾಚಾರ್ಯ ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಇಲ್ಲಿ ಇಂದ್ರನಿಂದ ನಮಗೇನಾಗಬೇಕಾಗಿದೆ ಅನ್ನೋ ಮಾತನ್ನು ಏನು ಕೃಷ್ಣ ಹೇಳಿದ ಅದರ ಅಭಿಪ್ರಾಯ ನೋಡುವುದು ಅಂತಾಗಿದ್ದರೆ, ಮರದಿಂದಲೇ ಹುಟ್ಟಿ ಅಲ್ಲಿಯೇ ಆಶ್ರಯ ಪಡೆದ ಹಣ್ಣಿನಂತೆ ಇಂದ್ರಾದಿ ದೇವತೆಗಳಿದ್ದಾರೆ. ಅಂದರೆ ಭಗವಂತನಿಂದಲೇ ಹುಟ್ಟಿದವರು, ಭಗವಂತನ ಅಂಗಗಳಲ್ಲೇ ಆಶ್ರಯ ಪಡೆದಿರತಕ್ಕಂಥವ್ರು. ಹಾಗಾಗಿ ಅವರೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದಾರೆ, ಸ್ವತಂತ್ರರಲ್ಲ ಅವರು. ಆಗ ಅವರ ಅವಶ್ಯಕತೆ ಅಥವಾ ಅವರ ಪೂಜೆ ಮಾಡೋ ಸಂದರ್ಭ ಬೇಕಾಗಿಲ್ಲ, ಅಸ್ವತಂತ್ರರು.
ಸ್ವತಂತ್ರವಾಗಿ ಫಲ ಕೊಡ್ತಕ್ಕಂಥ ವ್ಯಕ್ತಿ ಭಗವಂತ ಇದ್ದಾನೆ. ಇಂದ್ರಾದಿ ದೇವತೆಗಳು ಹರಿಪ್ರೇರಣಾನುಸಾರ ಕೇವಲ ಕಾಮ್ಯ ಕರ್ಮ ಫಲ ನೀಡಬಹುದಾದರೂ ಮೋಕ್ಷ ನೀಡಲಾರರು. ಹಾಗಾದರೆ ಇಂದ್ರಾದಿ ದೇವತೆಗಳ ಪೂಜೆ ಮಾಡಿ ಅವರಿಂದ ಫಲ ಕೊಡೋದಿಲ್ಲ ಅವರು ಅಂತ ಪ್ರಶ್ನೆ ಬರ್ಬೋದಲ್ಲ ಅಂತಂದರೆ ಹಾಗೇನಿಲ್ಲ, ಫಲ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಅದು ಕೂಡ ಭಗವಂತನ ಪ್ರೇರಣೆಯಿಂದ ಫಲ ಕೊಡ್ತಕ್ಕಂಥವ್ರು. ಅಷ್ಟಕ್ಕವ್ರು ಯಾವ ಫಲ ಕೊಡ್ತಾರೆ? ಕಾಮ್ಯ ಕರ್ಮದ್ದಷ್ಟೇ. ಸ್ವರ್ಗನೋ ಮತ್ತೇನೋ ಒಂದಷ್ಟು ಲೌಕಿಕವಾಗಿರತಕ್ಕಂಥ ಭೋಗಭಾಗ್ಯನೋ ಇಷ್ಟನ್ನು ಕೊಡಬಹುದು. ಮೋಕ್ಷವನ್ನಂತೂ ಕೊಡಲು ಅವರಿಗೆ ಸಾಧ್ಯ ಇಲ್ಲವೇ ಇಲ್ಲ. ಇಷ್ಟೇ ಅಲ್ಲ, ಜಗತ್ತಿಗೆ ಸೃಷ್ಟ್ಯಾದಿಗಳು ಹರಿಯಿಂದ, ಜೀವಿಗಳಿಗೆ ವಿವಿಧ ಶರೀರ ಪ್ರಾಪ್ತಿಯೂ ಕೂಡ ಹರಿಯಿಂದ. ಇಷ್ಟೇ ಅಲ್ಲ, ನಿಷ್ಕಾಮ ಕರ್ಮಾಚರಣೆ ಮಾಡಿದವರಿಗೆ ಮೋಕ್ಷವೂ ಕೂಡ ಹರಿಯಿಂದ. ಜನರ ಯೋಗ್ಯತಾನುಸಾರ ಅವರಿಗೆ ಹರಿಯಿಂದ ದೊರೆಯುವ ಕರ್ಮ ಫಲಗಳನ್ನು ಬದಲಾಯಿಸಲಿಕ್ಕೆ ಇಂದ್ರಾದಿಗಳಿಗೂ ಸಾಧ್ಯ ಇಲ್ಲ. ಅವರ ಕೆಪಾಸಿಟಿನೇ ಅಲ್ಲ, ಅವರ ಕ್ಷೇತ್ರವೇ ಅಲ್ಲ, ಅವರ ವಿಚಾರವೇ ಅಲ್ಲ. ಇಷ್ಟೇ ಅಲ್ಲ, ನಿಷ್ಕಾಮ ಕರ್ಮಾಚರಣೆಯಿಂದ ಹರಿನ ಬಲಿಸಿಕೊಂಡು ಬಿಟ್ಟರೆ ಮಳೆ, ಬೆಳೆ, ನೀರು, ಇಷ್ಟೇ ಅಲ್ಲ ಮೋಕ್ಷವೂ ಸಹಿತ ಲಭ್ಯವಾಗಿಬಿಡ್ತದೆ. ಹಾಗಾಗಿ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನನ್ನು ಒಲಿಸಿಕೊಂಡಾಗ ಎಲ್ಲವೂ ಲಭ್ಯ ಇರುವಾಗ ಅಸ್ವತಂತ್ರನಾದ ಈ ಇಂದ್ರನಿಂದ ನಮಗೇನಾಗಬೇಕಾಗಿದೆ ಅನ್ನುವ ಮಾತನ್ನು ಭಗವಂತ ಹೇಳಿದ್ದಾನೆ. ಈ ವಿಚಾರಗಳಿಗೆ ಆಧಾರ ಏನು ಅನ್ನೋ ಮಾತನ್ನು ನೋಡುವಂತಾಗಿದ್ದರೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಸ್ವಭಾವೇ ಕರ್ಮಣಿ ಚಯ ಸತ್ವಾದಿಷು ಗುಣೇಶು ಚ ಗುಣಕರ್ಮ ಸ್ವಭಾವಾದಿ ಶಬ್ದವಾಚ್ಯಶ್ಚ ಕೇಶವ. ಆಗಲೇ ಹೇಳಿದಂತೆಯೇ ಮರಗಳು ಹಣ್ಣು ಬಿಡತಕ್ಕಂಥದ್ದು, ಬಳ್ಳಿಗಳು ಹೂವು ಬಿಡತಕ್ಕಂಥದ್ದು ಸ್ವಭಾವ, ನೇಚರ್, ತಾನಾಗಿ ಆಗ್ತಾ ಇದೆ. ತಾನಾಗಿ ಆಗ್ತಾ ಇದೆ ಅಂತ ಅಂತಾರೆ, ಅಲ್ಲ, ಅದರ ಮೂಲ ಅರ್ಥ ಬೇರೆ. ಏನು ತಾನಾಗಿ ಅಂದರೆ ಅರ್ಥ? ಭಗವಂತನಿಗೆ ಸ್ವಭಾವ, ಕರ್ಮ ಹಾಗೂ ಸತ್ವಾದಿ ಗುಣಗಳಲ್ಲಿ ಎಲ್ಲ ಕಡೆಗೂ ಇದ್ದು ಅವುಗಳಿಂದ ಭಿನ್ನನಾಗಿಯೂ ಇದ್ದು ಸರ್ವಕರ್ತ ಆದವನು ಭಗವಂತನೇ. ಅದಕ್ಕಾಗಿ ಭಗವಂತನಿಗೆ ಆಯಾ ಗುಣಗಳಿಂದ ಕರೆಯಲ್ಪಡತಕ್ಕ ಸಂದರ್ಭ ಇದೆ. ಅವನನ್ನು ಕರ್ಮ ಅಂತ ಕರೀತಾರೆ, ಸ್ವಭಾವ ಅಂತ ಕರೀತಾರೆ, ಪ್ರಕೃತಿ ಅಂತ ಕರೀತಾರೆ. ಹಾಗೆ ಇವೆಲ್ಲ ಸ್ವಭಾವದಿಂದ ಆಗಿದೆ ಅಂದರೆ ಅರ್ಥ ಭಗವಂತನಿಂದ ಆಗಿದೆ ಅಂತ ಅರ್ಥ. ಹೂವು ಬಿಡತಕ್ಕಂಥದ್ದು, ಹೂವು ಅರಳುತ್ತದೆ ಬೆಳಗಾದ ಕೂಡಲೇ. ರಾತ್ರಿ ನಾವು ಮಲಗಿರ್ತೇವೆ, ನಾವೇ ಅರಳಿಸಿದ್ದಲ್ಲ, ತಾನಾಗಿ ಅರಳುತ್ತದೆ, ಸ್ವಾಭಾವಿಕ. ನೀರು ಹರಿತದೆ, ಸ್ವಾಭಾವಿಕ. ಸೂರ್ಯ ಬೆಳಗ್ತಾನೆ, ಸ್ವಭಾವ. ಅಂತ ಸ್ವಭಾವ ಅಂತ ಸಾಮಾನ್ಯ ಅರ್ಥದಲ್ಲಿ ತಿಳ್ಕೊಳ್ತಕ್ಕದ್ದಲ್ಲ, ಎಲ್ಲ ಕಡೆಗೆ ಭಗವಂತ ಇದ್ದು ಆಯಾ ಕಾರ್ಯವನ್ನು ನಡೆಸುವನಾದ್ದರಿಂದ ಅವನಿಗೆ ಸ್ವಭಾವ ಅನ್ನುವ ಹೆಸರೂ ಇದೆ. ಅದಕ್ಕಾಗಿ ಇವೆಲ್ಲ ಸ್ವಭಾವ ಅಂದರೆ ಅರ್ಥ ಭಗವಂತನಿಂದ ಅನ್ನುವ ಅರ್ಥವನ್ನು ಕೂಡ ನಾವು ಚಿಂತನೆ ಮಾಡ್ತಕ್ಕಂಥದ್ದು. ಕೃಷ್ಣ ಗೋವರ್ಧನಗಿರಿ ಪೂಜೆ ಮಾಡೋಣ, ಇಂದ್ರನ ಪೂಜೆ ಬೇಡ ಅಂತ ಹೇಳಿದ್ದಕ್ಕೆ ಆ ನಂದಾದಿಗಳು ಏನು ಪ್ರತಿಕ್ರಿಯಿಸಿದರು? ನಂದಾದಿಗಳು ಕೃಷ್ಣನ ಮಾತನ್ನೇ ಒಪ್ಪಿ ಇಂದ್ರಯಾಗಕ್ಕಾಗಿ ಸಿದ್ಧಪಡಿಸಿದ ಸಾಮಗ್ರಿಗಳಿಂದಲೇ ಗಿರಿಯಜ್ಞವನ್ನೇ ನಡೆಸಿದ್ದಾರೆ. ತಯಾರಿದ್ರು, ನೈವೇದ್ಯಕ್ಕೆ ಪದಾರ್ಥ ತೊಗೊಂಬಂದಿದ್ರು, ಇಂದ್ರಯಾಗಕ್ಕೋಸ್ಕರ ಎಲ್ಲವನ್ನು ಇಟ್ಟರು. ಪೂಜಾ ಸಾಮಗ್ರಿಗಳು ಅದನ್ನು ಕೂಡ ಇಟ್ಟರು. ಏನು ಇಂದ್ರಯಾಗ ತಯಾರಿಯಿಂದ ಪದಾರ್ಥಗಳ ತಯಾರಿ ಸಿದ್ಧತೆ ಆಗಿತ್ತು, ಅದೇ ತಯಾರಿಯಿಂದ ಗೋವರ್ಧನ ಗಿರಿಯ ಪೂಜೆಯನ್ನು ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ನೈವೇದ್ಯವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಕೃಷ್ಣ ಆವಾಗ ನಾನೇ ಗೋವರ್ಧನಗಿರಿ ದೊಡ್ಡ ರೂಪವನ್ನು ತಾಳಿ ಆ ಎಲ್ಲ ಪದಾರ್ಥವನ್ನು ಸ್ವೀಕಾರ ಮಾಡಿದ್ದಾನೆ. ಅವತ್ತು ಮಾತ್ರ ಅಲ್ಲ, ಇವತ್ತು ಪ್ರತಿಯೊಂದು ಜೀವಿಯೂ ಸಹಿತ, ಕ್ರಿಮಿ, ಕೀಟ, ಪಶು, ಪಕ್ಷಿ, ಪ್ರಾಣಿ, ಮನುಷ್ಯ ಎಲ್ಲರೂ ತಿನ್ನುವ ಆಹಾರ ಅದು ಭಗವಂತನೇ ಸ್ವೀಕಾರ ಮಾಡತಕ್ಕಂಥದ್ದು ಅಂತ ಭಾವಿಸಬೇಕು. ಈ ಮಾತುಂಟು ಭಗವದ್ಗೀತೆಯಲ್ಲಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲ ಥರದ 4 ಥರದ ಪದಾರ್ಥ, ಭಕ್ಷ್ಯ ಭೋಜ್ಯ ಅಂತ ಕರಿತೀವಿ ಪದಾರ್ಥಗಳು. ಎಲ್ಲ ಥರ 4 ಪದಾರ್ಥಗಳನ್ನು ಕೂಡ ಎಲ್ಲರಲ್ಲಿ ನಾನೇ ಇದ್ದುಕೊಂಡು ನಾನೇ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ನಿತ್ಯ ನಾವು ಊಟ ಮಾಡತಕ್ಕ ನಾನು ಊಟ ಮಾಡಿದ್ದೇನೆ ಅಂತ ತಿಳ್ಕೊಳ್ಬಾರ್ದು. ನಮ್ಮಲ್ಲಿರೋ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಇದು ವಾಸ್ತವ ಸಂಗತಿ. ಯಾಕೆ ನೋಡ್ರಿ, ಊಟ ಮಾಡಿದ ಆಹಾರ ಸರಿಯಾಗಿ ಜೀರ್ಣ ಆಯಿತು, ಎಲ್ಲ ಓಕೆ. ಎಲ್ಲರ ಅಜೀರ್ಣ ಆಗಿ ಸ್ಟ್ರಕ್ ಆಗಿ ಒದ್ದಾಟ, ಏನು ನಷ್ಟ, ಏನು ಕಷ್ಟ, ಏನು ಒದ್ದಾಟ, ಏನು ದುಃಖ, ಏನು ಚಿಂತೆ, ಯಪ್ಪ ಹೊಟ್ಟೆ ನೋವು, ಏನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ರೀ, ಆಗ್ತಾಯಿಲ್ಲ ನೋಡಿರಿ. ಅದು ನಾರ್ಮಲ್ ಆಗಿ ಜೀರ್ಣವಾಗ್ತಾ ಇದೆ, ಏನು ಅನಿಸೋದಿಲ್ಲ.
ಭಗವಂತನ ಪ್ರೇರಣೆ ತಪ್ಪಿ ಯಾರು ವ್ಯತ್ಯಾಸ ಆಯಿತು, ಒದ್ದಾಟ. ಅದಕ್ಕಾಗಿ ಆ ರೀತಿ ಭಾವಿಸಬೇಕು ಅಂತ ಅರ್ಥ. ಹಾಗಾಗಿ ನಿತ್ಯ ಊಟ ಮಾಡತಕ್ಕಂಥ, ಆಹಾರ ಸ್ವೀಕಾರ ಮಾಡ್ತಕ್ಕಂಥ ಎಲ್ಲ ಜೀವಿಗಳ ಪ್ರಕ್ರಿಯೆಯಲ್ಲೂ ಕೂಡ ಭಗವಂತನೇ ನಿಂತು ಸ್ವೀಕಾರ ಮಾಡ್ತಾನೆ. ಹಾಗೆ ಅಲ್ಲಿಯೂ ಕೂಡ ಗೋವರ್ಧನಗಿರಿ ಪೂಜೆ ಮಾಡುವಾಗ ಇಟ್ಟ ನೈವೇದ್ಯ ಪದಾರ್ಥಗಳನ್ನು ಭಗವಂತನೇ ಒಂದು ರೂಪದಿಂದ ಸ್ವೀಕಾರ ಮಾಡಿದ್ದಾನೆ. ಆ ಮೂಲಕ ಗೊಲ್ಲರಿಗೆ ಅನುಗ್ರಹ ಉಂಟು ಮಾಡಿದ್ದಾನೆ. ಇಂದ್ರ ಏನು ಮಾಡಿದ? ಸಿಟ್ಟು ಬಂತು ಇಂದ್ರನಿಗೆ. ಇವನೊಬ್ಬ ಕೃಷ್ಣಂ ಮರ್ತ್ಯಂ ಉಪಾಶ್ರಿತ್ಯ, ಇವು ಯಕ್ಕಶಿತ್ ಹುಲುಮಾನವ. ಯಾರು? ಕೃಷ್ಣ. ಮೊದಲೇ ದನ ಕಾಯುವವರು, ಬುದ್ಧಿನೇ ಕಡಿಮೆ. ಈ ಕೃಷ್ಣನ ಲೀಡರ್ ಮಾಡಿಕೊಂಡು ಪ್ರತಿವಾರ್ಷಿಕವಾಗಿ ನಡೆಸ್ತಕ್ಕಂತಹ ನನ್ನ ಇಂದ್ರ ಯಾಗಕ್ಕೆ ಕಲ್ಲು ಹಾಕಿದಾರಲ್ಲ, ಮಾಡ್ತೇನೆ, ಇವರಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಈ ಕೃಷ್ಣ ಮಹಾಗರ್ವಿ, ತಾನೇ ಸರ್ವಸಮರ್ಥ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹುಲುಮಾನವನಾಗಿರ್ತಕ್ಕ ಕೃಷ್ಣನ ನಂಬಿ ಗೊಲ್ಲರು ನನ್ನ ವಾರ್ಷಿಕವಾಗಿ ನಡೆಸ್ತಕ್ಕಂತಹ ಈ ಇಂದ್ರಯಾಗವನ್ನು ನಿಲ್ಲಿಸಿ ಅವಮಾನ ಮಾಡಿದ್ದಾರೆ. ಇವರು ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಕೃಷ್ಣನನ್ನು ಸಿಟ್ಟಿನಿಂದ ನಿಂದೆ ಮಾಡಿದ್ದಾನೆ ಇಂದ್ರ. ಮತ್ತೊಂದು ಪ್ರಶ್ನೆ ಬರ್ತದೆ. ಹಿಂದೆ ವೇನ ಭಗವಂತನ ನಿಂದೆ ಮಾಡಿದ್ದಕ್ಕೋಸ್ಕರ ತಮಸ್ಸಿಗೆ ಹೋಗಿದ್ದಾನೆ ಅಂತ ವಿಷಯ ಪ್ರಾಪ್ತ ಆಗಿದೆ. ಹರಿನಿಂದೆ ಯಾರು ಮಾಡ್ತಾರೆ? ತಮಸ್ಸು ಪಕ್ಕ. ಹಾಗಿರುವಾಗ ಇಂದ್ರನು ನಿಂದೆ ಮಾಡಿದ, ಇವನಿಗೂ ತಮಸ್ಸಾಗ್ತದ ಇಂದ್ರನಿಗೂ ಅನ್ನೋ ಪ್ರಶ್ನೆ ಸುಲಭವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಅದಕ್ಕೆ ಶ್ರೀಮದಾಚಾರ್ಯರು ತಂತ್ರ ಭಾಗವತ ಮಾತನ್ನು ನಮ್ಮ ಗಮನಕ್ಕೆ ತರ್ತಾ, ಅತ್ಯಲ್ಪಸ್ತಸುರಾವೇಶೋ ದೇವಾನಾಂಚ ಭವಿಷ್ಯತಿ ಪ್ರಾಣಮೇಕಂ ವಿನಾಸೌಹಿ ತ್ವಾಕಣಾಶ್ಮ ಸಮಸ್ಮೃತಃ ತಸ್ಮಿನ್ನಪ್ಯಸುರಾವೇಶೇ ಗತೆ ಪ್ರಕೃತಿರೇವತು. ತಂತ್ರ ಭಾಗವತದ ಮಾತು. ಎಲ್ಲ ದೇವತೆಗಳಲ್ಲಿ ಸ್ವಲ್ಪ ಸ್ವಲ್ಪ ಅಸುರಾವೇಶ ಇರ್ತದೆ, ಅದು ತಾತ್ಕಾಲಿಕ. ಸ್ವಲ್ಪ ಬರ್ತದೆ, ತಕ್ಷಣ ಭಗವಂತನನ್ನು ಪರಿಹಾರ ಮಾಡಿಬಿಡ್ತಾನೆ. ಆದರೆ ವಾಯುದೇವರಲ್ಲಿ ಮಾತ್ರ ಇಂತಹ ಸ್ವಲ್ಪ ತಾತ್ಕಾಲಿಕ ಅಸುರಾವೇಶವೂ ಇಲ್ಲ. ಆಕಣಾಶ್ಮ ಸಮಃ, ಮಣ್ಣಿನ ಹೆಂಟೆಯನ್ನು ಕಲ್ಲು ಬಂಡೆಗೆ ಎಸೆದಾಗ ಮಣ್ಣಿನ ಹೆಂಟೆ ಪುಡಿ ಪುಡಿ ಧೂಳಾಗಿ ಹಾರಿ ಹೋಗ್ತದೆ, ಕಲ್ಲು ಬಂಡೆ ಏನೂ ಆಗೋದಿಲ್ಲ. ಹಾಗೆ ವಾಯುದೇವರು ಅಂದರೆ ಕಲ್ಲು ಬಂಡೆ ಇದ್ದಂತೆ. ಯಾವ ರಾಕ್ಷಸರ ಆಟ ವಾಯುದೇವರ ಹತ್ರ ನಡೆಯೋದಿಲ್ಲ. ಉಳಿದ ದೇವತೆಗಳನ್ನ ಸ್ವಲ್ಪ ಪ್ರಭಾವ ತೋರ್ತಾರೆ ರಾಕ್ಷಸರು, ಅದೇ ಅಸುರಾವೇಶ, ಸ್ವಲ್ಪ ಸ್ವಲ್ಪ ಅನ್ನೋ ಮಾತು. ಹಾಗಾಗಿ ಅಸುರಾವೇಶ ವಾಯುದೇವರಲ್ಲಿ ಎಂದೂ ಇಲ್ಲವೇ ಇಲ್ಲ. ಅಸುರಾವೇಶ ಇರುವಾಗ ಆ ದುಃಖ ಬಂದಿರ್ತದೆ. ಅಸುರಾವೇಶ ಹೋಯಿತು, ಮತ್ತೆ ಸ್ವಾಭಾವಿಕ ಜ್ಞಾನ ಭಕ್ತ್ಯಾದಿಗಳು ಗುಣಗಳು ಅವರಲ್ಲಿ ತೋರಿ ಬರ್ತದೆ ಅನ್ನೋ ಮಾತನ್ನು ಅಲ್ಲಿ ಪ್ರಸ್ತಾಪ ಮಾಡಿದೆ. ಹಾಗಾಗಿ ಇಂದ್ರನಿಗೆ ತಮಸ್ಸು ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಅವನು ನಿಂದೆ ಮಾಡಿದ್ದು ತಾತ್ಕಾಲಿಕ ಅಸುರಾವೇಶದಿಂದ ಸ್ವಲ್ಪ ಸಮಯ ಅಷ್ಟೇ. ಅದು ಹೋಯಿತು, ಸ್ವಾಭಾವಿಕವಾಗಿರತಕ್ಕಂಥ ಜ್ಞಾನ ಭಕ್ತ್ಯಾದಿ ಗುಣಗಳೇ ಅಲ್ಲಿ ಪ್ರಕಟವಾಗ್ತದೆ. ವೇನ ಹಾಗಲ್ಲ, ಸ್ವಾಭಾವಿಕವಾಗಿಯೇ ತಮೋ ಯೋಗ್ಯ, ತಮಸ್ಥಳ ಪ್ರಾಪ್ಯ ಯೋಗ್ಯ, ದುಷ್ಟ, ಹರಿ ದ್ವೇಷಿ, ಸ್ವಾಭಾವಿಕವಾಗಿಯೇ. ಆಮೇಲೆ ಜ್ಞಾನಭಕ್ತಿ, ಸ್ವಾಭಾವಿಕ ಹರಿಭಕ್ತಿ ಜ್ಞಾನಗಳು ಯಾವುದು ಇಲ್ಲವೇ ಇಲ್ಲ, ಅಂಥವ್ರಿಗೆ ತಮಸ್ಸು. ಸ್ವಾಭಾವಿಕ ಹರಿಭಕ್ತಿ ಜ್ಞಾನ ಇರತಕ್ಕಂಥವರಿಗೆ ತಾತ್ಕಾಲಿಕ ಅಸುರಾವೇಶದಿಂದ ನಿಂದೆ ಮಾಡಿದಾಗ ಆ ತಮಸ್ಸಿನ ದೋಷದ ಪ್ರಾಪ್ತಿ ಇಲ್ಲ ಅನ್ನೋ ಮಾತನ್ನು ತಿಳಿಯತಕ್ಕಂಥದ್ದು. ಇಂದ್ರ ಕೋಪದಿಂದ ಏನು ಮಾಡಿದ? ಗೋಕುಲ ಕೊಚ್ಚಿ ಹೋಗುವಂತೆ ಮಳೆ ಸುರಿಸಲು ಮೋಡಗಳಿಗೆ ಆಜ್ಞಾಪಿಸಿದನು. ಮೋಡಗಳು ಹೇಳಿಬಿಟ್ಟ, ಹೋಗ್ರಿ ಗೋಕುಲಕ್ಕೆ ಹೋಗ್ರಿ, ಎಲ್ಲ ಮನೆ ಕೊಚ್ಕೊಂಡು ಹೋಗಬೇಕು, ಊರೇ ಗೊತ್ತಾಗಲ್ಲ ಅವರಿಗೆ ನನ್ನ ಪ್ರಭಾವ ಏನು ಅಂತ. ಆಯಿತು, ಮಳೆ ಜೋರಾಗಿ ಚಂಡಮಾರುತದಂತೆ ಗಾಳಿ ಬರಲಿ ಪ್ರಾರಂಭ ಆಯಿತು. ಮೋಡಗಳು ಬಂದು ಏನು ಜೋರು ಮಳೆ ಶುರುವಾಯಿತು. ಎಂಥ ಜೋರು ಮಳೆ ಅಂತಂದರೆ ಮನೆಯ ಕಂಬದ ಗಾತ್ರದಂತೆ ಆ ನೀರಿನ ಹನಿಗಳಿದ್ದು, ಆನೆ ಸೊಂಡಿಲ್ನಂತೆ ಇತ್ತು ಆ ನೀರಿನ ಹನಿ. ನಿರಂತರ ಜಲಧಾರೆ, ಏನು ನೀರು ಬಂತು ಪ್ರವಾಹನೇ ಪ್ರಾರಂಭ ಆಯಿತು. ಮನೆಯೆಲ್ಲ ಸೋಲಿ ಪ್ರಾರಂಭ ಆಯಿತು. ಎಲ್ಲರೂ ಅಂದರು, ಕೃಷ್ಣ ನಿನ್ನ ಮಾತನ್ನು ಕೇಳಿ ನಾವು ವಾರ್ಷಿಕವಾಗಿ ಮಾಡ್ತಕ್ಕಂಥ ಇಂದ್ರ ಯಾಗವನ್ನು ಈ ಸಲ ನಿಲ್ಲಿಸಿಬಿಟ್ಟಿದ್ದೇವೆ. ಸಿಟ್ಟು ಬಂದಿದೆ ಇಂದ್ರನಿಗೆ. ನೋಡು, ಮಳೆ ಸುರಿಸ್ತಾ ಇದ್ದಾನೆ, ಮನೆಯಲ್ಲಿ ಸೋರ್ತಾ ಇದೆ, ಏನು ಮಾಡೋಣ, ನಮ್ಮನ್ನು ಕಾಪಾಡು ಭಗವಂತ ಅಂತ ಕೃಷ್ಣನಿಗೆ ಕೇಳಿದ್ದಾರೆ. ಆ ಎಲ್ಲ ಗೊಲ್ಲರು ಕೂಡ ತಮ್ಮ ರಕ್ಷಣೆ ಮಾಡುವಂತೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಕೃಷ್ಣ ಏನು ಮಾಡಿದ?
ಶರಣಾಗತ ರಕ್ಷಣೆ ನನ್ನ ವ್ರತ. ಇದು ಭಗವಂತ ಹೇಳ್ತಕ್ಕಂಥ ಮಾತು ಎಲ್ಲ ಅವತಾರಗಳಲ್ಲಿ, ರಾಮಾವತಾರ ಇರ್ಬೋದು, ಕೃಷ್ಣಾವತಾರ ಇರ್ಬೋದು, ಎಲ್ಲ ಕಡೆಗೆ ಶರಣಾಗತ ರಕ್ಷಣೆ ನನ್ನ ವ್ರತ ಎಂದು ಭಾವಿಸಿದ ಕೃಷ್ಣನು ಚಿಕ್ಕ ಮಕ್ಕಳು ನಾಯಿ ಕೊಡೆಯನ್ನು ಎತ್ತಿ ಹಿಡಿಯುವಂತೆ ಅನಾಯಾಸವಾಗಿ ಇಡೀ ದೊಡ್ಡ ಗೋವರ್ಧನ ಪರ್ವತವನ್ನು ಒಂದು ಕೈಯಲ್ಲಿ ಹೊತ್ತು ನಿಂತ. ಅಷ್ಟೇ ಅಲ್ಲ, ಎಲ್ಲರೂ ಬನ್ನಿ ಇದರ ಕೆಳಗೆ ಆಶ್ರಯ ಪಡೆಯಿರಿ ಅಂತ ಎಲ್ಲ ಗೋಪಾಲಕರು ಕೂಡ ಆ ಸೂಚನೆಯನ್ನು ಕೊಟ್ಟು ಅವರನ್ನು ಕಾಪಾಡಿದ್ದಾನೆ. ಶ್ರೀಕೃಷ್ಣ.